ಈಗ ರಾಜಕೀಯದಲ್ಲಿ ನೋಡ್ರಿ, ನನಗೆ 84ರಲ್ಲಿ ಕಾಂಗ್ರೆಸ್ಸಿಂದ ತೆಗೆದಾಕ್ಬಿಟ್ರು, 94, 94ರಲ್ಲಿ ತೆಗೆದಾಕ್ಬಿಟ್ರು, 2004ರಲ್ಲಿ ತೆಗೆದಾಕ್ಬಿಟ್ರು. ಮೊನ್ನೆನೂ ಈ ದೇವೇಗೌಡ ಸೋತವನು ತೆಗಿಬೇಕಾಗಿ ತೆಗೆದಿಲ್ಲ. ಅದರಿಂದ ರಾಜಣ್ಣ ಯಾವಾಗಲೂ ರಾಜಣ್ಣನೇ, ರಾಜಣ್ಣ ಹೊರತುಪಡಿಸಿ ಬೇರೆ ರಾಜಣ್ಣನ ಕಾಣಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ನನಗೆ ನೋಡ್ರಿ, ಅಧಿಕಾರ ಇದ್ರೂ ಒಂದೇ, ಇಲ್ಲದೆ ಇದ್ರೂ ಒಂದೇ. ಸಚಿವ ಸ್ಥಾನ ಅಂತಿದ್ದಂಗೆ ನನಗೇನೋ ವಿಶೇಷವಾದಂಥ ಅಧಿಕಾರ ಅಂತ ನಾನೇನು ಅಂದ್ಕೊಂಡಿಲ್ಲ. ಅಧಿಕಾರ ಇದ್ದಾಗ ನಾನು 2 ವರ್ಷ ಏನಿದ್ದೆ ಸಹಕಾರ ಇಲಾಖೆಯಲ್ಲಿ ಹಿರಿಯ ಕಿರಿಯ ಅಧಿಕಾರಿಗಳನ್ನು ವಿಚಾರ ಮಾಡಿಕೊಳ್ಳಿ, ಮತ್ತು ಸಹಕಾರಿಗಳು ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಆ್ಯಂಡ್ ಇರೆಸ್ಪೆಕ್ಟಿವ್ ಆಫ್ ಕಮ್ಯುನಿಟಿ ನೀವು ಕೇಳ್ಕೊಳ್ಳಿ ಹೇಗಿತ್ತು, ಈಗ ಹೇಗಿದೆ, ಏನು. ನಾನು ಸಹಕಾರಿ ಇಲಾಖೆ ಬರೋದಕ್ಕಿಂತ ಮುಂಚೆ ಹೇಗಿತ್ತು, ಸಹಕಾರಿ ಇಲಾಖೆಗೆ ಬಂದ ಮೇಲೆ ಏನಾಯಿತು, ನಿಮಗೆ ಭಾಳಷ್ಟು ಜನಕ್ಕೆ ಮಾಹಿತಿ ಇದೆಯಲ್ಲ ಗೊತ್ತಿಲ್ಲ. ಅಮೆಂಡ್ಮೆಂಟ್ಗಳು ತಂದಿದ್ದೀನಿ. ಅಮೆಂಡ್ಮೆಂಟ್ಗಳಲ್ಲಿ 3 ನಾಮಿನೇಷನ್ ತಂದಿದ್ದೀನಿ. 3 ನಾಮಿನೇಷನ್ಗೆ ಒಂದು SC ಇರ್ತದೆ, ಒಂದು ST ಇರ್ತದೆ, ಒಂದು ಅದರ್ಸ್ ಇರ್ತಾರೆ. ಈ 3ರಲ್ಲಿ ಒಂದು ಲೇಡಿ ಇರ್ತದೆ. ಹಿಂದೆ ಯಾರ್ಕಾದರೂ ತರೋಕ್ಕಾಗಿತ್ತಾ? ನಾನು ತಂದಿದ್ದೀನಿ. ಇದಕ್ಕಿಂತ ಮಹತ್ವವಾದ ನೀವು ಗುರುತಿಸಿದ್ರೋ ಇಲ್ಲ, ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ರಿಸರ್ವೇಷನ್ ಇದೆಯಲ್ಲ, ಹಾಗೆಯೇ ಸೊಸೈಟಿಗಳು ಏನಿದ್ದಾವೆ, ಯಾವುದು ಪ್ಯಾಕ್ಸ್ ಇರ್ಬೋದು, ಮಿಲ್ಕ್ ಸೊಸೈಟಿಗಳಿಗೂ ಕೂಡ ಅದೇ ರೀತಿ ರಿಸರ್ವೇಷನ್ ತಂದಿದ್ದೀನಿ. ಇದು ಒಂದು ಕ್ರಾಂತಿಕಾರಿಕ ಬದಲಾವಣೆ ಅಂತ ಕರಿತೀರೋ ಅಥವಾ ಏನಲ್ಲ, ಇದು ನಿಂತ ನೀರು ಅಂತ, ಅದಕ್ಕೆ ನಿಂತ ನೀರಲ್ಲ ಅಂತ ಹೇಳೋದು. ವಿಶ್ವಾಸ ಇದೆ ಸರ್? ಅಲ್ಲ, ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಪ್ರಯತ್ನಗಳು ನಡೀತಾ ಇದೆ. ಏನಕ್ಕೆ ಮತ್ತೆ ಸಿಗುತ್ತೆ ನೋಡಿ, ಮನವರಿಕೆ ಆಗಿದೆ, ಮತ್ತೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ರೀತಿಯಲ್ಲಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರೋದು. ಬಿಹಾರ್ ಎಲೆಕ್ಷನ್ ತನಕ ಸುಮ್ಮನೆ ಇದ್ಬಿಡಿ, ಬಿಹಾರ್ ಎಲೆಕ್ಷನ್ ಕಳೆದೋಗ್ಲಿ. ನೋಡಿ, CM ಬಗ್ಗೆ ನನಗೆ ವಿಶ್ವಾಸ ಇದೆ. ಅವರು ಎಲ್ಲ ಕಾಲದಲ್ಲೂ ಕೂಡ, ನಾನು ಮಂತ್ರಿ ಕೆಲಸ ಕೊಡಿ ಅಂತ ಯಾರನ್ನು ಕೇಳಕ್ಕೆ ಹೋಗಿಲ್ಲ, ಗೊತ್ತಾಯ್ತಾ. ಕಳೆದ ಚುನಾವಣೆಯಲ್ಲೂ ಅಷ್ಟೇ, ನೀನು 18 ಸೋತ್ಬಿಟ್ಟೆ ಕಣ, ನೀನು ಮಂತ್ರಿ ಮಾಡ್ತಿದ್ದೆ, ನಿನ್ನ ಜಾಗದಲ್ಲಿ ತೊಗೊಂಡೋಗಿ ನಾನು ಅವ್ರನ್ನ ತುಕಾರಾಮ್ ಮಾಡಿದೆ ಅಂತ ಒಂದು ಸರಿ ಅವರೇ ವ್ಯಕ್ತ ಮಾಡಿ ಸೋತ್ಬಿಟ್ಟಿದ್ದೆ ಅವಾಗ. ಸರಿ, ನನಗೇನಿಲ್ಲ, ಮೊನ್ನೆ ಗೆದ್ದೋದೆ, ಅವ್ರು ಮಂತ್ರಿ ಮಾಡಿದ್ರು. ಮತ್ತು ನಾನು ಸಹಕಾರಿ ಇಲಾಖೆ ಕೊಡ್ರಿ ಅಂತ ಕೇಳಿದೆ. ಅದು ಏನೇ ಆಯ್ತು ಅದರೊಳಗೆ, ಅದು ಯಾಕೆ ಕೇಳಕ್ಕೆ ಹೋಗ್ತೀಯಾ ಅಂತ ಅಂದರು. ಏನನ್ನ ಇರಲಿ ಇಲ್ಲದೆ ಇರಲಿ ಸರ್, ಅದು ನನ್ನ ಒಂದು ರಾಜಕೀಯದ ಬೆಳವಣಿಗೆಗೆ ಕೆಲಸ ನನಗೆ ಸಹಾಯ ಮಾಡಿರೋವಂಥ ಒಂದು ಸಹಕಾರಿ ಆಂದೋಲನಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ನನ್ನ ಅನುಭವದ ಆಧಾರದ ಮೇಲೆ ಅಂತೇಳಿ ಕೇಳಿದೆ, ಕೊಟ್ಟರು. ಬೇರೆ ಯಾರು ಒಬ್ಬರೇ ಬೇಕು ಅಂತ ಕೇಳೋನು ಒಬ್ಬಿಲ್ಲ 35 ಜನದಲ್ಲಿ, ನಾನು ಒಬ್ಬನೇ ಕೇಳಿದವನು. ಅಲ್ಲಾದರೆ ಒಂದು 4 ಜನ ಬಡವರಿಗೆ, ರೈತರಿಗೆ ಸಹಾಯ ಮಾಡ್ಬೋದು. ರೈತರ ಹಳ್ಳಿನಲ್ಲಿ ಇವಾಗೆಲ್ಲ ನಾವೆಲ್ಲ ಬದಲಾಯಿಸ್ತಾ ಇದ್ದೀವಲ್ಲಪ್ಪ ಖಾತೆಗಳು, ನಾಳೆ ಅವ್ರಿಗೆಲ್ಲ ಸಾಲ ಸೌಲಭ್ಯ ಕೊಡ್ಬೋದು. ನಾಳೆ ಮನ್ನಾ ಮಾಡಿದ್ರೆ ಸಾಲ ಮನ್ನಾ ಆಗ್ತದೆ. ಮತ್ತು ಕೇಂದ್ರ ಸರ್ಕಾರದಿಂದ ಏನು ಅವರಿಗೆ ರೈತರಿಗೆ ಬರ್ತಕ್ಕಂಥದ್ದು ಇನ್ಸೆಂಟಿವ್ ಇರ್ತದೆ, ಅದು DBTನಲ್ಲಿ ಬರ್ತಕ್ಕಂಥದ್ದು. ಈ ದಾಖಲೆಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ರೆ ಅಲ್ಲಿಂದನೂ ಕೂಡ ರೈತರಿಗೆ ದುಡ್ಡುಗಳು ಬರ್ತವೆ. ರೈತ ಏನು ಸಹಾಯ ಮಾಡಿದ್ರು ಕಡಿಮೆ ಅಂತ ನನ್ನದೀಗ ನೋಡಿ, ನಮ್ಮ ಮಧುಗಿರಿನಲ್ಲಿ ಏನೆಲ್ಲ ಕಡೆ ಮಳೆ ನೀರು ಸಾಯ್ತಾವ್ರೆ ಜನಗಳು. ಇಲ್ಲಿ ನಾವು ಮಳೆ ಇಲ್ಲದೆ ಎಲ್ಲ ಒಣಗ್ತಾವೆ ಬೆಳೆಗಳು. ಇಂಥ ಅತಿವೃಷ್ಟಿ ಕಾಲದಲ್ಲೂ ನಾವು ಅನಾವೃಷ್ಟಿನ ನಾವು ಅನುಭವಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ರೈತರು ಏನು ಅಂತ ಹೇಳ್ಬೇಕು, ನಾವು ಪಾಪ ಮಾಡಿದ್ದಾರೆ ಅಂತ ಹೇಳ್ಬೇಕಾ, ಅವರು ಪುಣ್ಯ ಮಾಡಿ ಹುಟ್ಟವ್ರೆ ಈ ಭೂಮಿ ಮೇಲೆ ಅಂತ ನಾವು ಕರಿಬೇಕಾ ಹೇಳಿ. ಅಂತಹ ಜನಗಳಿಗೆ ನಾವು ಸಹಾಯ ಮಾಡುವಂಥದ್ದನ್ನ ಯಾವುದಕ್ಕೆ ನಾನು ಹೇಳುವಂಥವು ಬಿಹಾರ್ ಎಲೆಕ್ಷನ್ ಕಳೆದ ಮೇಲೆ ಮಾತಾಡ್ತೀನಿ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.